ಮಂಡ್ಯಕ್ಕೆ ಬಿಟ್ಟು ಕೊಡ್ತೀರಾ ಮಂಡ್ಯ ಕ್ಷೇತ್ರ ಗೊತ್ತಿಲ್ಲ. ಯಾಕಂದರೆ ಮಂಡ್ಯ JDS ಇದುವರೆಗೂ ಸೀಟ್ ಹೊಂದಾಣಿಕೆ ಆಗಿಲ್ಲ JDS ಜೊತೆ. ನಾವು ಮಾತಾಡಿಲ್ಲ, ಕೇಂದ್ರದ ನಾಯಕರು ಮಾತಾಡಿಲ್ಲ. ಒಂದು ಸರಿ ನಮ್ಮ ಕೇಂದ್ರ ನಾಯಕರು JDSಗೆ ಎಷ್ಟು ಸೀಟು ಮತ್ತು ಯಾವ್ಯಾವ ಸೀಟು ಅಂತ ಡಿಕ್ಲೇರ್ ಮಾಡಿದ್ಮೇಲೆ ಅಂತ ಉಳಿದಂಥ ಸೀಟುಗಳನ್ನು ನಾವು ನಮ್ಮ ಕಾರ್ಯಕರ್ತರಿಗೆ ನಾವು ಹಂಚುವಂಥ ಕೆಲಸವನ್ನು ಮಾಡ್ತೀವಿ. ಈಗ ನೀವು ಡೆಲ್ಲಿಗೆ ಹೋಗ್ತಾರೆ, ಒಂದು ಕಡೆ ಕಾರ್ಯಕಾರಿಣಿ ನಡೀತಾ ಇದೆ, ಇದ್ರ ಸೀಟು ಹಂಚಿಕೆ ವಿಚಾರವಾಗಿ ಏನಾದ್ರೂ ರಾಜ್ಯದ್ದು ಚರ್ಚೆಗೆ ಬರ್ಬೋದಾ? ಇಲ್ಲ, ಕರೆದು ಮಾತಾಡಿದ್ರೆ ನಾವು ಮಾತಾಡ್ತೀರಿ. ಕರೆದು ನಮ್ಮನ್ನು ಆ ವಿಷಯ ಸಂಬಂಧಪಟ್ಟಂತೆ ಮಾತಾಡಿದ್ರೆ ನಾವು ಮಾತಾಡ್ತೀರಿ. ಈಗ ಸದ್ಯಕ್ಕೆ ಆ ಥರದ್ದು ಏನು ಮೆಸೇಜ್ ನಮ್ಗೆ ಬಂದಿಲ್ಲ. ಸರ್, ಈಗ ಕಾಂಗ್ರೆಸ್ ಅವರು ಹೇಳ್ತಾರೆ ಸರ್, ಈಗ ಬಜೆಟ್ನಲ್ಲಿ ಈಗ ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಅಂತಕ್ಕಂಥ ವಿಚಾರ ಪ್ರಸ್ತಾಪ ಮಾಡಿದ್ವಿ, ಅದನ್ನು ಅರಸ್ಕೊಳ್ಳೋಕ್ಕಾಗಿದ್ರೆ ವಾಕೌಟ್ ಮಾಡಿ ಹೋದ್ರು. ಇನ್ನೊಂದು ಎಣ್ಣೆ ಬಿದ್ದ ಉಳ್ಳರಿಗೆ ಇದೆಲ್ಲ ಒದ್ದಾಡ್ತಿದ್ದಾರೆ, ಅವರು ಒಂದು ತಪ್ಪನ್ನು ಮುಚ್ಚಿಟ್ಕೊಳ್ಳೋಕೆ ಮಾಡ್ತಿದ್ದಾರೆ ಬಜೆಟ್. ಅವರು ಒದ್ದಾಡ್ತಾ ಇರೋರು ಅವರು ಪಾಪರಾಗಿ. ಬಡ್ಜೆಟಲ್ಲಿ ₹1 ದುಡ್ಡಿಲ್ಲ ಅವ್ರ ಹತ್ರ. ಯಾಕಂದರೆ ಕಳೆದ 8 ತಿಂಗಳಿಂದ ಒಂದೇ ಒಂದು ಕಾಮಗಾರಿನೂ ಶುರು ಮಾಡಿಲ್ಲ. ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ ಕೊಡ್ತಾ ಇದ್ದಂಥ ಸ್ಕಾಲರ್ಶಿಪ್ ಎಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ಕೆಲವು ನಾವಿದ್ದಾಗ ₹30,000 ಕೊಡ್ತಾಯಿದ್ರಿ, ಇಂಜಿನಿಯರಿಂಗ್ ಸ್ಟೂಡೆಂಟು, ಮೆಡಿಕಲ್ ಅದನ್ನೆಲ್ಲ 5,000ಕ್ಕೆ ತಂದುಬಿಟ್ಟಿದ್ದಾರೆ. ನಿಮಗೂ ಗೊತ್ತಿದೆ, ರೇಷನ್ ಕಾರ್ಡ್ ಕಳೆದ 8 ತಿಂಗಳಿಂದ ರೇಷನ್ ಕಾರ್ಡೇ ಕೊಡ್ತಾ ಇಲ್ಲ. ಅಂದರೆ ದುಡ್ಡಿಲ್ಲ. ಪಾಪರ್ ಔಟ್ ಇದೆಯಲ್ಲ, ಜನಕ್ಕೆ ಗೊತ್ತಾಗಕ್ಕೆ ಶುರುವಾಯಿತು, ಸರ್ಕಾರ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇಲ್ಲ. ಅದಕ್ಕೆ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಹೈಯೆಸ್ಟ್ ರೈಲ್ವೆ ಯೋಜನೆಗಳಿಗೆ ಹಣ ಕೊಟ್ಟಿದೆ. ರೋಡ್ಸ್ ಅಂತೂ ಅತಿ ಹೆಚ್ಚು ರೋಡ್ಸ್ಗಳು ಇವತ್ತು ಬೆಂಗಳೂರು ಮೈಸೂರು ರೋಡು 7,000 ಕೋಟಿಗೂ ಹೆಚ್ಚು ಹಣ ಕೊಟ್ಟಿದ್ದಾರೆ. ಜಲ್ ಜೀವನ್ ಮಿಷನ್, ಪ್ರತಿ ಮನೆಗೂ ಟ್ಯಾಪ್ ವಾಟರ್ ಕೊಡಬೇಕು, ಹಿಂದೆ ಎಲ್ಲಿತ್ತು ಇವ್ರ ಯೋಜನೆ? ಹಣ ಕೊಟ್ಟಿದ್ದಾರೆ. ಇದೆಲ್ಲ ಹೊಟ್ಟೆ ಉರಿ ಅವರಿಗೆ. ಇದು ಹೇಳಲ್ಲ, ಇಲ್ಲಿ ಬಂದಿಲ್ಲ ದುಡ್ಡು, ಅಲ್ಲಿ ಬಂದಿಲ್ಲ. ಇಲ್ಲಿ ಬಂದಿರೋ ದುಡ್ಡು ಹೇಳ್ರಿ, ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅದೊಂದು ದುಡ್ಡು ಹೇಳಿ. ಅದನ್ನು ಬಿಟ್ಬಿಟ್ಟು ಒಂಥರ ಹುಚ್ಚರ ರೀತಿ ನೀವು ಬಿಹೇವ್ ಮಾಡಿದ್ರೆ ಕಾಂಗ್ರೆಸ್ ಅವರು, ಜನ ತೀರ್ಮಾನ ಮಾಡ್ತಾರೆ.